ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ರಕ್ಷಿತ್ ಸರ್ ಆ್ಯಂಡ್ ಅಭಿ. ಸೊ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನನ್ನ ಇನ್ಕ್ಲೂಡ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ನಾನು ಅಭಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜ್ ಫ್ರೆಂಡ್ಸು. ಸೊ ಆ ಫ್ರೆಂಡ್ಶಿಪ್ಪು ಹುಲಿರಾಯ ಅಂತ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೆ. ಸೊ ಅವಾಗಿಂದ ಲೈಕ್ ವಿ ಗಾಟ್ ಬ್ಯಾಕ್ ಟುಗೆದರ್ ಆ್ಯಂಡ್ ಸೊ ಅಭಿಜಿತ್ ಅವರು ಈ ಥರದೊಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತಂದಾಗ ತುಂಬ ಖುಷಿ ಆಯಿತು. ಸೊ ಯಾ ಆಲ್ರೆಡಿ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇರ್ಬೇಕಾದ್ರೂ ತುಂಬ ಖುಷಿ ಆಯಿತು. ತುಂಬ ಫನ್ ಮೂಮೆಂಟ್ಸ್ ಇದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಕಾಮಿಡಿ, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಒಂಥರ ಗ್ರಾಫ್ ಡಿಪ್ಪೇ ಆಗಲ್ಲ. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ. 26th ಕಾಯ್ತಾ ಇದ್ದೀವಿ. ಸೊ ವಿ ಆರ್ ಎಕ್ಸೈಟೆಡ್. ಇದು ಪರಮ ಜೊತೆ 4th, ಸೊ ಆಲ್ಮೋಸ್ಟ್ ಪರಮ ಫ್ಯಾಮಿಲಿ ಫೋಟೋಗ್ರಾಫರ್ ಥರ ಆಗ್ಬಿಟ್ಟು ನಾನು. ಸೊ ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ಟು ಎನಿಥಿಂಗ್ ಪರಮ. ಅಂದರೆ ಇಲ್ಲಿ ಇರೋಷ್ಟು ಫ್ರೀಡಮು ಟೆಕ್ನಿಕಲಿ ಅಥವಾ ಕ್ರಿಯೇಟಿವ್ಲಿ ಬೇರೆ ಕಡೆ ಸಿಗೋದು ತುಂಬ ಕಷ್ಟ. ಸೊ ಫ್ಯಾಮಿಲಿ ಫೋಟೋಗ್ರಾಫರ್ ಪರಮ ನಾನು. ಸೊ ಇದು 4th ಇವೆಂಟ್ ಪರಮವಾದ ಶೂಟ್ ಮಾಡಿರೋದು. ಥೈಲ್ಯಾಂಡಲ್ಲಿ ಆ್ಯಸ್ ಎ DOP ನಂಗೆ ಏನು ಕೆಲಸ ಇರಲಿಲ್ಲ, ಯಾಕಂದರೆ ಎಲ್ಲ ಆ್ಯಕ್ಟರ್ಸ್ ಎಂಥ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂದರೆ ಅವ್ರು ಏನು ಮಾಡ್ತಿದ್ರು ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡಿದ್ರೆ ಸಾಕಾಗ್ತಿತ್ತು. ಫುಲ್ ಅದೇ ಮಾಡ್ಕೊಂಡು ಬಂದಿದ್ರು. ಅಂದರೆ ಯೂಶಲಿ ಥೈಲ್ಯಾಂಡ್ಗೆ ಹೋದರೆ ಮುಂಚೆ ಎಲ್ಲ ಹೆಂಗಿರ್ತಿದ್ರು, ಜಾಸ್ತಿ ಲೈಟ್ಸ್ ಇರ್ತಿಲ್ವಲ್ಲ. ಸೊ ಸಂಜೆ ಆದ್ಮೇಲೆ ಪ್ಯಾಕಪ್ ಆಗ್ಬಿಡ್ತಿತ್ತು. ಸೊ ಎಲ್ಲರೂ ಮೋಸ್ಟ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರು. ನಾವು ಸಾಕಷ್ಟು ಲೈಟ್ಸ್ ತೊಗೊಂಡೋಗಿದ್ವಿ, ಪರಮ ಕೊಟ್ಟಿದ್ರು. ಸೊ ರಾತ್ರಿ 12 ಗಂಟೆ 1 ಗಂಟೆ ತನಕ ಶೂಟ್ ಮಾಡ್ತಿದ್ವಿ. ಅದೊಂದು ಪಾಪ ತುಂಬ ಟಾರ್ಚರ್ ಕೊಟ್ಟು ಅಚ್ಚುತಣ್ಣ ಮತ್ತು ಎಲ್ಲರೂ ಆಲ್ಮೋಸ್ಟ್ ಪರ್ ಡೇ 3 to 4 ಕಿಲೋಮೀಟರ್ ನಡೆಸ್ತಿದ್ವಿ ಶಾರ್ಟ್ಗೋಸ್ಕರ. ಸೊ ಅವ್ರು ಹೆಂಗೆ ಬೇರ್ ಮಾಡ್ಕೊಂಡ್ರು ಅಂತ ಅವ್ರು ಹೇಳ್ಬೇಕು. ಚೆನ್ನಾಗಿತ್ತು. ಒಂದೇ ಒಂದು ಕರೆಕ್ಷನ್ ಅಂದರೆ ಅವರು ಸಿನಿಮಾ ಮಾಡು ಅಂತ ಹೇಳಿದ್ರಲ್ಲ, ಅವಾಗ ಒಂದು ವರ್ಡ್ ಯೂಸ್ ಮಾಡಿದ್ರು. ಆ ವರ್ಡ್ ಇಲ್ಲಿ ಹೇಳ್ದಕ್ಕೆ ಆಗದೆ ಇರೋಂಥ ವರ್ಡ್ ಎಲ್ಲ. ಸೊ ಅವಾಗ ಲಾಕ್ಡೌನಲ್ಲಿ ಒಂದು ವೇಕಪ್ ಕಾಲ್ ಅದು. ಸೊ ಅಲ್ಲಿಂದ ಶುರುವಾಗಿ ದಿಗಿ ಜಾಯ್ನ್ ಆದ, ಆ್ಯಂಡ್ ದೆನ್ ಯೋಗಿ, ಅಚ್ಚುತಣ್ಣ. ಇಟ್ ವಾಸ್ ಫನ್ ಟು ವರ್ಕ್. ಕ್ಲಿಷಿಯಾಗಿ ಹೇಳ್ಬೇಕು ಅಂದರೆ ಒಂದೇ ಫ್ಯಾಮಿಲಿ ಥರ ಇದ್ವಿ. ಯೂತ್ ಒಳ್ಳೆ ಮೆಸೇಜ್ ಇದೆ ಫಿಲ್ಮಲ್ಲಿ. ಮ್ಯೂಸಿಕ್ ಕ್ಯಾಚಿ ಆಗಿದೆ, ಹೀರೋಯಿನ್ ರೋಲ್ ಬಬ್ಲಿ ಆಗಿದೆ. ಇದೆಲ್ಲ ಬಿಟ್ಟು ಸಿನಿಮಾಲಿ ಟ್ರೈಲರಲ್ಲಿ ತೋರಿಸಿದ್ದೀವಿ ನಾವು. ಸೊ ಒಂದು ಗ್ಲಿಮ್ಸ್ ಅಂತ ಫಿಲ್ಮ್ ನಿಮ್ಗೆ ಆಗಲೇ ಬಂದಿದೆ. ಚಾಲೆಂಜಸ್ ಅಂತ ನೀವು ಕೇಳೋದಲ್ಲ, ಯಾವುದು ಚಾಲೆಂಜಸ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ಒಂದು ಪ್ರೊಡಕ್ಷನ್ ಹೌಸ್ ಇಷ್ಟು ಸ್ಟ್ರಾಂಗ್ ಆಗಿ ಬ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ, ರಕ್ಷಿತ್ ಆಗಲಿ, ಶ್ರೀನಿಶ್, ದೆನ್ ರಾಜೇಶ್, ಬಿನಯ್, ಈ ಥರ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮ್ ನಮ್ಮನ್ನ ಬ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಯಾವುದು ಚಾಲೆಂಜ್ ಅಂತ ಅನ್ಸೋದೇ ಇಲ್ಲ. ಎವ್ರಿಥಿಂಗ್ ವಾಸ್ ಪ್ಲೆಜರ್ ಆ್ಯಂಡ್ ನಾಟ್ ಪ್ರೆಷರ್.